ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಗೆ ಮಶ್ರೂಮ್ ಕರಿ ಮಾಡೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಷನಾಗಿ ಬರುತ್ತೆ. ಸೊ ನಾನಿಲ್ಲಿ ಸ್ವಚ್ಛಗೆ ಮಶ್ರೂಮ್ನ ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಖಾರ, ಹಾಗೆ ಉಪ್ಪು, ಹಾಗೆ ಅರಿಶಿನ ಪುಡಿ, ಹಾಗೆ ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಟ್ಲದಲ್ಲಿ ಟೊಮ್ಯಾಟೊ ಮತ್ತು ಗೋಡಂಬಿನ ಮಿಕ್ಸ್ ಮಾಡಿಟ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಹಾಗೆ ಖಾರದ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಕಸ್ತೂರಿ ಮೆಂತಿ ತೊಗೊಂಡಿದ್ದೀನಿ, ಮಸಾಲೆ ಐಟಮ್ಸು ಚಕ್ಕೆ, ಲವಂಗ, ಪಲಾವ್ ಎಲೆ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಳ್ಳಾಗಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಸಾಮಾನು ತೊಗೊಂಬಿಟ್ಟು ಮಶ್ರೂಮ್ ಕರಿ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೇನೆ ರೀ. ಸೊ ಫಸ್ಟ್ ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಳ್ರಿ. ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಳ್ರಿ. ಬಟರ್ ಇದ್ದರೆ ಬಟರ್ ಹಾಕ್ಕೊಳ್ರಿ, ಇಲ್ಲ ಅಂತಂದರೆ ನೀವು ಎಣ್ಣೆನೇ ಹಾಕೋಬೋದು, ಅದು ನಿಮಗೆ ಆಪ್ಷನ್ ರೀ. ಸೊ ನೀವು ಬಟರಲ್ಲೇ ಮಾಡಿದರೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಷ್ಟೇ. ಸೊ ಅದು ಬಟರೆಲ್ಲ ಹಾಕಿದ ಮೇಲೆ ನಿಮಗೆ ಒಂದು ಬೌಲಲ್ಲಿ ನೀವು ಮಿಕ್ಸ್ ಮಾಡಿಟ್ಕೊಂಡಿದ್ರಲ್ವ ಮಶ್ರೂಮ್ಗೆ ಖಾರ, ಉಪ್ಪು, ಗರಂ ಮಸಾಲ, ಅರಿಶಿನ ಪುಡಿ, ಹಾಗೆ ಧನಿಯಾ ಪುಡಿ ಇವೆಲ್ಲವನ್ನು ಹಾಕಿದ್ರಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಬಟರ್ ಹಾಕಿದ್ರಲ್ಲ ಅದರಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಈ ಥರ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ರಿ. ಮುಚ್ಚಿದ ಮೇಲೆ ಅದನ್ನು ತೆಗಿತೀರಲ್ಲ ವಾಪಸ್ಸು, ತೆಗೆದ್ಮೇಲೆ ಈ ರೀತಿ ಕುದೀತಾ ಇರಬೇಕು. ಕುದ್ದು ಅದು ಮಶ್ರೂಮ್ ಎಲ್ಲ ಫ್ರೈ ಆಗಿರಬೇಕು. ಸೊ ಇದು ಫ್ರೈ ಆಗಿರುವಂಥ ಮಶ್ರೂಮ ಒಂದು ಬಾಣಲೆಗೆ ತಗೊಳ್ಳೋಣ್ರಿ. ಸೊ ತಗೊಂಡ್ಮೇಲೆ ಅದೇ ಕಡಾಯಿಗೆ ಮತ್ತೆ ಬಟರ್ ಹಾಕ್ಕೊಳ್ಳಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಸೊ ಎಣ್ಣೆ ಹಾಕ್ಕೊಂಡ್ಮೇಲೆ ನಾನು ನಿಮಗೆ ಮಸಾಲೆ ಐಟಮ್ಸ್ ತೋರಿಸಿದ್ನೆಲ್ಲ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ, ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ರಿ. ಅದಾದಮೇಲೆ ಕತ್ತರಿಸಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ. ಸೊ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಅದಾದಮೇಲೆ ನಿಮಗೆ ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನ್ ಇವೆರಡು ನಿಮಗೆ ಆಪ್ಷನ್ನು, ನಾನು ಆ್ಯಕ್ಚುಲಿ ಮುಂಚೆ ಹೇಳಲಿಲ್ಲ. ಸೊ ನಿಮಗೆ ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನ್ ಇದ್ದರೆ ಇವೆರಡು ಆಪ್ಷನ್ ಇರುತ್ತೆ, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇಷ್ಟ ಇಲ್ಲ ಅಂದರೆ, ಇಷ್ಟ ಇದ್ದರೆ ಹಾಕ್ಕೋಬೋದು. ನನಗೆ ಸ್ವಲ್ಪ ಇಷ್ಟ, ಹಾಗಾಗಿ ಕ್ಯಾಪ್ಸಿಕಮ್ನು ಮತ್ತು ಸ್ವೀಟ್ ಕಾರ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ರೀ. ಅದಾದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ, ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡೆ. ಖಾರ ನೋಡ್ಕೊಂಡು ಹಾಕ್ಕೊಳ್ರಿ, ಯಾಕಂದರೆ ಆಲ್ರೆಡಿ ಮಶ್ರೂಮಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ರಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ. ಅದಾದಮೇಲೆ ರುಬ್ಬಿಕೊಂಡು ಇಟ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ಗೋಡಂಬಿನ ಮಿಕ್ಸ್ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಟೊಮ್ಯಾಟೊ ನೀವು ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, ಹಸಿ ಟೊಮ್ಯಾಟೊನ ರುಬ್ಕೋಬೋದು. ಹಸಿ ಟೊಮ್ಯಾಟೊ ಮತ್ತು ಗೋಡಂಬಿ ನೆನೆಸಿಟ್ಕೊಂಡು ರುಬ್ಕೊಂಡ್ರೆ ಇನ್ನೂ ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಗೋಡಂಬಿನ ಸ್ವಲ್ಪ ಹೊತ್ತು ನೆನೆ ಇಟ್ಕೊಳ್ರಿ. ಅದಾದಮೇಲೆ ಮಿಕ್ಸಿ ಮಾಡ್ಕೊಳ್ರಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ವಲ್ಲ, ಮಸ್ತಾಗಿ ಕುದಿಯಾಕತ್ತೈತ್ರಿ. ಕುದ್ದು ಎಣ್ಣೆ ಎಲ್ಲ ಬಿಡಬೇಕು ನೋಡ್ರಿ, ಅಂದ್ರೆ ಹಸಿ ವಾಸನೆ ಹೋದಂಗೆ ರೀ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ. ಅದಾದಮೇಲೆ ನೀವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ರ ಮಶ್ರೂಮ್ನ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಸೊ ಈ ರೀತಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯೋದಕ್ಕೆ ಬಿಡಣ್ರಿ. ಅದು ಮಸ್ತಾಗಿ ಕುದಿಬೇಕು ರೀ. ಕುದ್ದು ಎಣ್ಣೆ ಎಲ್ಲ ಮೇಲೆ ಬಿಡ್ಬೇಕು ರೀ. ನೋಡಾಕತ್ತಿರ್ಬೋದು ನೀವು ಎಣ್ಣೆ ಎಲ್ಲ ಎಷ್ಟು ಚಂದ ಮೇಲೆ ಬಿಟ್ಟೈತೆ ಅಂತಂದು. ಸೊ ಈ ರೀತಿ ಎಣ್ಣೆ ಎಲ್ಲ ಮೇಲೆ ಬಿಡಬೇಕು. ಹಾಗಾಗಿ ಈ ರೀತಿ ಚೆಂದಾಗೆ ಕುದಿಸ್ಬೇಕು ನೋಡ್ರಿ. ನಾನಿಲ್ಲಿ ಮತ್ತೆ ಇವಾಗ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡಾಕತ್ತೇನೆ ರೀ. ಮೊದಲೇ ಎಲ್ಲರೂ ಇದನ್ನು ಒಗ್ಗರಣೆ ಒಳಗೆ ಹಾಕ್ತೀರಿ, ಬಟ್ ನಾನು ಇವಾಗ ಮೇಲ್ಗಡೆ ಹಾಕಿದ್ದೀನ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ಲೇವರು ಪಲ್ಯ ಜೊತೆ ಮಿಕ್ಸ್ ಆಗಿ ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ರೀ. ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ 1 ಸೆಕೆಂಡಷ್ಟು ಕುದಿಯೋದಕ್ಕೆ ಬಿಡಣ್ರಿ. ಸೊ ಇದೆಲ್ಲ ಕುದ್ದಿದ ಮೇಲೆ ಮಶ್ರೂಮ್ ಕರಿ ರೆಡಿ ಆಯ್ತು ನೋಡ್ರಿ ತಿನ್ನೋದಕ್ಕೆ. ಸೊ ಇದನ್ನು ನೀವು ಬಿಸಿ ಬಿಸಿ ಚಪಾತಿ ಅಥವಾ ಪರೋಟ ಜೊತೆ ತಿನ್ಬೋದು, ಅಥವಾ ನೀವು ರೈಸ್ ಜೊತೆ ತಿಂತೀನಿ ಅಂದರೆ ರೈಸ್ ಜೊತೆನೂ ತಿನ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ನೀವು ತಿನ್ಬೋದು. ಸೊ ಈ ರೀತಿ ಮನ್ಯಾಗ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಶ್ರೂಮ್ ಕರಿನ ಮಾಡ್ಕೋಬೋದು ನೋಡ್ರಿ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ಬೇರೆ ಯಾವುದೇ ರೆಸಿಪಿ ಬೇಕಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ ರೀ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರೋವರೆಗೂ ನಮಸ್ಕಾರ ರೀ.